ಹೇಳ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಚರ್ಚೆ ಮಾಡಿ ನನಗೆ ಸುಮ್ಮನೆ ನಾನ್ ಮಾಧ್ಯಮದ ಮುಂದೆ ಪದೇ ಪದೇ ಬರ್ತಕ್ಕಂಥದ್ದಕ್ಕೆ ನೀವೇ ಅವಕಾಶ ಕೊಟ್ಟರೆ ನಾನು ಏನ್ ಮಾಡ್ತಾರೆ. ಒಂದ್ ಕಡೆ ಹೇಳ್ತಾರೆ ಅಯ್ಯೋ ನಮ್ಮ ಮುಖ್ಯಮಂತ್ರಿ ಅವರೇ ಮುಖ್ಯಮಂತ್ರಿ ಯಾಕೆ ಬಿಡಬೇಕು, ಅದೇ ಹೊಡಿತಾರೋ ಮಾಡ್ತಾರೋ ಲೂಟಿ ಮಾಡ್ತಾರೋ ಬಿಟ್ಟು ಬಿಡ್ಲಿ ಯಾಕೆ ಕುಮಾರಸ್ವಾಮಿ ಮಾತಾಡ್ತಾರೆ ಅದು ಕೈ 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 ಸಿಕ್ಕಂತ ಎಲ್ಲ ಕೂದಲೆಲ್ಲ ಉದುರೋಗೈತಂತ ಕತೆ ಹೇಳ್ತಾರೆ. ಬಿರ್ಬಲ್ ಕತೆ ಇದು ಅದೆಲ್ಲ ಬಿಟ್ಟು ಕೆಲಸ ಏನು ಮಾಡ್ಬೇಕು ಮಾಡಿ. ನಾನು ಮೊನ್ನೆನೂ ಹೇಳಿದ್ದೀನಿ, ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದನೆ, ಲೂಟಿ ಹೊಡೆಯೋ ಕೆಲಸ ಮಾಡಿದ್ರೆ ನಾನು ಬಾಯಿ ಮುಚ್ಕೊಂಡಿರ್ಬೇಕಾ. ನಾನು ನಾಡಿನ ಜನತೆ ಹೇಳ್ತೀನಿ, ಅದು ಜಾತಿಯಲ್ಲಿ ಹೇಳಲ್ಲ, ನಾನು ಒಕ್ಕಲಿಗರು ಇನ್ನೊಂದು ಅಂತ ಹೇಳಲ್ಲ. ಈಗೇನೋ ಶುರು ಮಾಡೋರಲ್ಲ ಅದೆಂತದ್ದು ಅದು ಇವರದೆಲ್ಲ ನಾಟಕ. ನಾನು ಎಂದೂ ಸಹ ಜಾತಿ ಹೆಸರನ್ನ ರಾಜಕಾರಣ ಮಾಡಿಲ್ಲ. ನಾನು ರಾಜಕೀಯಕ್ಕೆ ಬಂದ ದಿವಸದಿಂದ ನಾನು ಮನೆ ಹತ್ರ ಬರ್ತಕ್ಕಂಥವ್ರು ಯಾವ ಜಾತಿ ಅಂತ ಕೇಳಲ್ಲ. ಅವ್ರ ಕಷ್ಟ ಈ ಸರ್ಕಾರ ಮಾಡದೇ ಇದ್ರು ಅವ್ರ ಸಂಕಷ್ಟಕ್ಕೆ ಇವತ್ತು ಸಹಾಯ ಮಾಡಿರ್ತಕ್ಕಂಥ ನಾನು ಎಂದೂ ಸಹ ಜಾತಿ ರಾಜಕೀಯ ಮಾಡಿದವನಲ್ಲ. ಇದನ್ನ ಯಾತಕ್ಕೆ ಪದೇ ಪದೇ ಹೇಳ್ತೀವಿ. ಈಗ ನೀವ್ ಯಾತಕ್ಕೆ ಜಾತಿ ರಾಜಕೀಯ ಒಂದ್ ಕಡೆ ಹೇಳ್ತೀವಿ, ನೀವೇ ಎಂತದೋ ಈಗ ಗೃಹ ಜ್ಯೋತಿ ಅದಕ್ಕೆಲ್ಲ ಜಾತಿ ಯಾಕೆ ಕೇಳ್ತಾ ಇದೀರಿ? ಯಾವ ಕಾರಣಕ್ಕೆ ಕೇಳ್ತಾ ಇದೀರಿ? ಜಾತಿ ಹಾಕ್ಬೇಕು ನಿಮ್ಗೆ? ಹಿಂದೂ ಅಂತ ನಾವು ಪಾಸ್ಪೋರ್ಟಿಂಗ್ ಮಾಡಿಸ್ಬೇಕಾದ್ರೆ ಜಾತಿ ಒಕ್ಕಲಿಗ ಅಂತ ಹಾಕ್ತಿವ ಪಾಸ್ಪೋರ್ಟ್ಗೆ? ಹಿಂದೂ ಅಂತ ಕೇಳ್ತಾರೆ, ನ್ಯಾಷನಾಲಿಟಿ ಕೇಳ್ತಾರೆ. ಇವರು ಜಾತಿ ಯಾವುದು ಇದೆಲ್ಲ ಏನು ಕಾರಣ ಕೇಳ್ತಾವ್ರೆ? ಅನ್ಕೋಸ್ಕೊಂಡು ಮಾಡ್ತಾವ್ರಲ್ಲ ಅಲ್ಲಿ. ನೆಕ್ಸ್ಟ್ 28ಗೆ ಹೆಂಗ್ ಹೊಡಿಬೇಕು ಅಂತ ಹೇಳಿ ರಾಜ ಅದಕ್ಕೆ ಮಾಡೋದಕ್ಕೆ ಬೆಲೆ ಕೇಳ್ತಾವ್ರ. ಜನ ಅರ್ಥ ಮಾಡ್ಕೊಳ್ಳಿ, ಇವರಂತ ಬೋಗಸ್ಸು ಇನ್ನೊಬ್ರು ಸಿಗ ಸಾಧ್ಯ. ಈಗ ಅದೆಂತದೋ ಮತ್ತೆ KSRTC ಬೆಲೆ ಜಾಸ್ತಿ ಮಾಡ್ತಾರೆ, ಟಿಕೆಟ್ ಬೆಲೆ ಈಗೆಲ್ಲ ಇಳಿತದಲ್ಲ ಇನ್ನೊಂದು ವಾರ. ಈಗಾಗಲೇ ಎಲ್ಲ ಇದು LPG ದರ ಇಳಿಸಿದ್ರು. ಈಗ ಪೆಟ್ರೋಲ್ದು ದರ ಇಳಿತದೆ. ಇದಕ್ಕೆ ನೀವು ಇಳಿಸ್ಬೇಕು ಏರಿಸ್ಬೇಕು, ಅದು ಚರ್ಚೆ ಮಾಡೋಣ ಬನ್ನಿ. 5 ಬಡಾವಣೆಗಳಿಗೆ ಇವತ್ತು SM ಕೃಷ್ಣ ಅವ್ರದ್ದು ಇದೇನೋ ಪ್ರಶ್ನೆ ಮಾಡಿದೀವಿ, ಯಾರು ಮಾಡದೇ ಇರೋದು ಅಂತ ಹೇಳ್ತಾವ್ರಲ್ಲ. ಇವಕ್ಕೆಲ್ಲ ತೀರ್ಮಾನ ಕೊಟ್ಟವನು ಇದೇ ಕುಮಾರಸ್ವಾಮಿ. 20 ವರ್ಷ ಆಯ್ತು, ಇನ್ನೂ ಸೈಟ್ ಹಂಚಿದ್ದೀರಾ. 20 ವರ್ಷ ಆಗಿದೆಯಲ್ಲ. ಶಿವರಾಮ್ ಕಾರತ್ ಬಡಾವಣೆಯಲ್ಲಿ ಸರಿಯಾಗಿ ಕೊಡ್ಲಿಲ್ಲ, ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಇಲ್ಲ, ಅರ್ಕಾವತಿ ಬುಡಿ ಮುಂಡಾಯಿಸ್ಬಿಟ್ರು. ಅರ್ಕಾವತಿ ಅವ್ರನ್ನೆಲ್ಲ ಪಾತ್ರೆ ತೊಳೆ ಕಳಿಸಿ ಅಲ್ಲಿ ಜಮೀನು ಓನರ್ಗಳನ್ನ ಅಲ್ಲೆಲ್ಲ ಯಾರ್ಯಾರು ಬೇಕೋ ಮಾಡ್ಕೊಂಡ್ರು ರೀಡು ಹೇಳಿ. ಈಗ ಈ ನೋಟಿಫಿಕೇಶನ್ ಕುಮಾರಸ್ವಾಮಿ ಮಾಡಿಲ್ಲ, ನಾನ್ ಮಾಡ್ತೀನಿ ಅಂತ ಅವ್ರೆ. ಅದ್ ಏನ್ ಮಾತಾಡ್ತಾರೋ ಏನೋ ದೇವರೇ ಕಾಪಾಡೋದು. ಆಗ ಹೇಳ್ತಾರೆ ಡಿನೋಟಿಫಿಕೇಶನ್ ಮಾಡಿ ಜೈಲ್ಗೆ ಹೋಗಲ್ಲ ಅಂತಾರೆ. ಈಗ ಡಿನೋಟಿಫಿಕೇಶನ್ ನಾನ್ ಮಾಡ್ತಾ ಇದ್ದೀನಿ ಅಂತ ನೆನೆ ಹೇಳ್ತಾರೆ. ನೋಡಿದೆ ಟಿವಿಲಿ ಭಾಷಣ ಮಾಡ್ತಾ ಇದ್ರು. ಅದ್ ಏನ್ ಮಾತಾಡ್ತಾರೋ ಅದು ಏನೋ, ಅದ್ ಎಲ್ಲೆಲ್ಲಿ ಜನ ಇರ್ತದೋ ದೇವರೇ ಕಾಪಾಡ. ಹಾಸನ KIDB ಸೈಟ್ ಕೊಟ್ಟಿಲ್ಲ, ರೈತರಿಗೆ ಕೊಟ್ಟಿಲ್ಲ ಅಂತ ಹಾಸನಕ್ಕೆ ಹೋದ್ರಲ್ಲ ಬ್ರದರ್. ಮೊನ್ನೆ ಯಾವ್ದೋ ಹೇಮಾವತಿಗೆ ಏನೋ ಅಂತ ಯಾವ್ದೋ ಕೇರ್ಪೇಟೆನಲ್ಲಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಇದೆಲ್ಲ ಇದು ನಿಮ್ಮ ನೀರಾವರಿ ಇಲಾಖೆ ಟೇಬಲ್ ಕುರ್ಚಿ ಎಲ್ಲ ಎತ್ಕೊಂಡು ಹೋಗಿದ್ದು ನೀವೇ ತೋರಿಸ್ತಾ ಇದ್ದೀರಿ ಒಂದು ವಾರದಿಂದ. ಹಾಸನದಲ್ಲಿ ಅಲ್ಲಿ ಯಾವ ಒಂದು ಟೌನ್ ಇದು IITಗೆ ಅಂತೇಳಿ ಜಾಗ ಅಕ್ವೈರ್ ಮಾಡಿದ್ರು. ಅವತ್ತು ಇದ್ದಂಥ ರೇಟು 2 ಲಕ್ಷವೋ 3 ಲಕ್ಷ ರೂಪಾಯಿ ಇತ್ತು. ಅಲ್ಲಿ ಇದ್ದಂಥ ಬೆಲೆ, ಅವತ್ತಿನ ಭೂಮಿ ಬೆಲೆ. ಆ ಸಂದರ್ಭದಲ್ಲಿ 25 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. 2 ಲಕ್ಷ 3 ಲಕ್ಷ ಇದ್ದಂಥ ಸೈಟ್ ವ್ಯಾಲ್ಯೂಗೆ. ಅಲ್ಲಿ ಬೆಂಗಳೂರಿನಿಂದ ಹಲವಾರು ಜನ ಬಡಾವಣೆ ನಿರ್ಮಾಣ ಮಾಡೋಕ್ಕೆ ಅಂತ ಹೋಗಿದ್ರು. ಅಲ್ಲಾಗಲೇನೆ ಅಲ್ಲಿ ಒಂದು IIT ಒಂದು ಮಕ್ಕಳಿಗೆ ವಿದ್ಯೆ ಕಲಿಸ್ತಕ್ಕಂಥ ದೃಷ್ಟಿಯಿಂದ IITಗೆ ಅಂತೇಳಿ ಅಕ್ವಿಸಿಷನ್ ಮಾಡಿದ್ರು. ಇನ್ನು ಡೈಲಿಯಿಂದ IITಗೆ ಆಗಿಂದ ಕೊಡ್ತೀವಿ ಅಂತ ಹೇಳಿದ್ರು. ನಾನೇ ಮುಖ್ಯಮಂತ್ರಿ ಇದ್ದಾಗ ಇವರು ನಮ್ಮ HRD ಮಿನಿಸ್ಟ್ರು ಅರುಣ್ ಸಿಂಗ್ ಯಾರೋ ಅದಿರ್ಲಿ ಅವರು ಕೊಡ್ಲಿಕ್ಕೆ ಒಪ್ಕೊಂಡಿದ್ರು, ಕೊಡ್ಲಿಲ್ಲ. ಆಮೇಲೆ ಬೇರೆ ಬೇರೆ ಏನೋ ನಡೀತು, ಅದು ಇರಲಿ. ಅಲ್ಲಿ ಏನಿದೆ, ಯಾರು ರೈತರಿಗೆ ದುಡ್ಡು ಬಂದಿಲ್ಲ, ದುಡ್ಡು ಕೊಡೋದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ದುಡ್ಡು ಕೊಡದೇ ಇರತಕ್ಕಂಥ ಈಗ ಕೆಲವರು ಕೋರ್ಟ್ಗೆ ಹೋಗಿದ್ರು, ಅದು ಕೆಲವು ಸಮಸ್ಯೆಗಳಾಗಿರ್ಬೋದು. ಸರಿಪಡಿಸ್ಕೊಟ್ರೆ ಅಭಿನಂದನೆ, ಅದೇನು ತೊಂದರೆ ಇಲ್ಲ. ರಾಜಕೀಯ DK ಶಿವಕುಮಾರ್ ಇನ್ನೊಂದು ಮಾತಾಡಿದ್ದಾರೆ, ಕುಮಾರಸ್ವಾಮಿ ಅವರು ಜಿಲ್ಲೆ ಸಂಬಂಧ ಏನು ಅಂತ ಅವ್ರ ಪರ್ಮಿಷನ್ ತಗೊಂಡ ಜಿಲ್ಲೆ ಬಿಟ್ಟು ಹೋಗ್ಬೇಕಾ? ನಮಗೂ 80,000 ಓಟ್ ಹಾಕವ್ರಲ್ಲಿ. ರಾಮನಗರದಲ್ಲಿ 80,000 ಹಾಕವ್ರೆ, ಮಾಗಡಿಲಿ 80,000 ಓಟ್ ಹಾಕವ್ರೆ. ಎಲ್ಲಿಂದ ಮೊನ್ನೆ ಈಗ ಆಗಿದ್ರೆ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ಆಯ್ತು, ಅವ್ರ ತಮ್ಮನ್ ಮನೆಗ್ ಕಳ್ಸೋದ್ರಲ್ಲ, ಹಂಗಿದ್ರೆ ಕನಕಪುರ ಬಿಟ್ಟೋಯ್ತವ್ರ.
ಕನಕಪುರದಲ್ಲಿ ಎಲ್ಲ ಹಾಕೊಂಡು ಗುಡ್ಡೆ ಹಾಕೊಂಡು ಕೂತಿಲ್ವಾ ಏನೇನ್ ಮಾಡ್ಬೇಕು ಅಂತ ಹೇಳಿ. ಇದೆಲ್ಲ ಚರ್ಚೆ ಇವತ್ತು ಚಕ್ರ ತಿರುಗ್ತಾ ಇರ್ತದೆ, ಚಕ್ರ ತಿರುಗ್ತಾ ಇರ್ತದೆ. ಮೇಲಿದ್ದಾನೆ ಕೆಳಗೆ ಬರ್ತಾನೆ, ಕೆಳಗಿದ್ದಾನೆ ಮೇಲೋಯ್ತಾನೆ. ಇದನ್ನ ಹೇಳ್ಕೊಂಡು ನಾನೇ ಇದು ಬಿಡ್ತೀನಿ ಪರ್ಮನೆಂಟ್ ಆಗಿ ಅಂದ್ರೆ ಕೇಸ್ ವಾಪಸ್ ತಗೊಂಡ್ರೆ ಸರ್ ಹೈಕೋರ್ಟ್ ಅದಕ್ಕೆ ಸ್ಟೇ ಕೊಟ್ಟಿದೆ. ದರ್ಗಾ ಗಲಾಟೆದು ವಾಪಸ್ ತಗೊಂಡಿದ್ದು ಕ್ಯಾಬಿನೆಟ್ ನಲ್ಲಿ, ಅದು ಹೈಕೋರ್ಟ್ ವಿಜಯಪುರದಲ್ಲಿ ಆಗಿತ್ತಲ್ಲ ಸರ್ ಗಲಾಟೆ, ಕೇಸ್ ಎಲ್ಲ ವಾಪಸ್ ತಗೊಂಡಿದ್ರು. ಇಲ್ಲ, ಅದಕ್ಕೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ವಿಷಯ ಗೊತ್ತಿಲ್ಲ, ತಿಳಿದ್ಬಿಟ್ಟು